ಹರಿ ಓಂ. ಸ್ತ್ರೀ ಧರ್ಮಗಳ ಬಗ್ಗೆ ಕಳೆದ ಅನೇಕ ಸಂಚಿಕೆಗಳಲ್ಲಿ ಬಹಳ ಮಹತ್ವಪೂರ್ಣವಾಗಿ ಭಾಗವತ ಹಾಗೂ ಮಹಾಭಾರತಗಳಲ್ಲಿ ಬಂದಿರುವಂತಹ ವಿಚಾರಗಳನ್ನು ನಿರೂಪಣೆ ಮಾಡ್ತಾ ಬಂದಿದ್ದೇವೆ. ಅದರ ಮುಂದುವರೆದ ಭಾಗ ಮಹಾಭಾರತದಲ್ಲಿ ದ್ರೌಪದಿ ದೇವಿಯರು ಹಾಗೂ ಸತ್ಯಭಾಮೆ ಇವರಿಬ್ಬರು ಪತಿವ್ರತಾ ಶಿರೋಮಣಿಗಳು. ಅದರಲ್ಲಿ ಸತ್ಯಭಾಮೆ ತಾನು ದ್ರೌಪದಿಯಿಂದ ಪತಿವ್ರತೆಯ ಧರ್ಮಗಳನ್ನು ತಿಳಿದುಕೊಳ್ಳಬೇಕು ಅಂತನ್ನುವಂತೆ ನಟನೆಯನ್ನು ಮಾಡ್ತಾ ಲೋಕ ಶಿಕ್ಷಣವನ್ನು ಮಾಡ್ತಾ ಇದ್ದಾರೆ. ಆ ಸತ್ಯಭಾಮೆಯ ಅಪೇಕ್ಷೆಯಂತೆ ದ್ರೌಪದಿ ದೇವಿಯರು ಮಾಡಿದಂತಹ ಏನು ಪತಿವ್ರತಾ ಧರ್ಮ ನಿರೂಪಣೆ ಇದೆ, ಅದರಲ್ಲಿ ವಿಶೇಷವಾಗಿ ಹೇಗೆ ಅಂದರೆ ನಾನು ಹೇಗಿದ್ದೇನೆ ಅಂತನ್ನುವುದನ್ನು ಅವಳು ಹೇಳ್ತಾಳೆ. ಕೊನೆಗೆ ಇದರಂತೆ ನೀನೂ ಇರು ಅಂತ ಹೇಳ್ತಾರೆ. ಅದರ ತಾತ್ಪರ್ಯ ಲೋಕದಲ್ಲಿ ಸಾತ್ವಿಕರಾದಂತಹ ಸ್ತ್ರೀಯರು ಈ ರೀತಿಯಾಗಿ ವರ್ತಿಸಿದರೆ ಅವರಿಗೆ ಒಳ್ಳೆಯದಾಗತ್ತೆ ಅಂತನ್ನುವಂತಹ ಭಾವನೆ. ಕಳೆದ ಸಂಚಿಕೆಗಳಲ್ಲಿ ನಾವು ಹೇಳಬೇಕಾದ್ರೆ ಈ ಸತ್ಯವಚನ, ಕೋಪವನ್ನು ಮಾಡಿಕೊಳ್ಳದೇ ಇರೋದು ಮೊದಲಾದ ಅನೇಕ ವಿಧವಾದಂತಹ ಧರ್ಮಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಈ ಬಾರಿ ಅದರ ಮುಂದುವರೆದಂತಹ ಕೆಲವು ವಿಚಾರಗಳು ಮತ್ತು ಅನೇಕ ವಿಧವಾದ ಸ್ತ್ರೀ ಧರ್ಮಗಳಲ್ಲಿ ಬಹಳ ಪ್ರಮುಖವಾದಂತಹದ್ದನ್ನು ಅವಳು ಮುಂದೆ ಹೇಳ್ತಾಳೆ ದ್ರೌಪದಿ ದೇವಿ. ಏನು ಅಂತಂದರೆ, ಗಂಡ ಯಾವ ಸಂದರ್ಭದಲ್ಲಿ ಕಾರಣಾಂತರದಿಂದ ಕುಟುಂಬದ ಆರ್ಥಿಕ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ನಿಮಿತ್ತದಿಂದ ಬೇರೆ ಎಲ್ಲಾದರೂ ಹೋದರೆ, ಅದು 1-2 ದಿವಸಗಳಾಗಬಹುದು ಅಥವಾ 4-6 ದಿವಸಗಳಾಗಬಹುದು, ಆ ಸಂದರ್ಭದಲ್ಲಿ ಪತಿವ್ರತೆಯಾದಂಥವಳು ಹೇಗಿರಬೇಕು, ಯಾವುದೇ ವಿಧವಾದಂತಹ ವಿಶೇಷವಾದ ಅಲಂಕಾರಾದಿಗಳನ್ನು ಮಾಡಿಕೊಳ್ಳಬಾರದು. ಅಲಂಕಾರಾದಿಗಳನ್ನು ಮಾಡಿಕೊಳ್ಳೋದು ಅಂತನ್ನುವಂಥದ್ದು ಪತಿಯಲ್ಲಿ ಇರುವಂತಹ ಭಗವಂತನ ಪ್ರೀತಿಗಾಗಿ ಅಂತ. ಯಾವಾಗ ಪತಿ ಅವನು ಪ್ರವಾಸದಲ್ಲಿದ್ದಾನೆ ಆ ಸಂದರ್ಭದಲ್ಲಿ ಎಷ್ಟು ದಿನನಿತ್ಯಕ್ಕೆ ಬೇಕೋ ಅಷ್ಟು ಅಲಂಕಾರಾದಿಗಳನ್ನು ಬಿಟ್ಟರೆ ವಿಶೇಷ ಅಲಂಕಾರಾದಿಗಳನ್ನು ವರ್ಜನ ಮಾಡಬೇಕಾದಂಥದ್ದು. ಮತ್ತು ಇದರ ಜೊತೆಗೇನು ಅಂದರೆ, ಗಂಡ ಊರಲ್ಲಿದ್ದಾಗಾದರೂ ಆಗಬಹುದು, ಇಲ್ಲದೇ ಇದ್ದಾಗಲಾದರೂ ಆಗಬಹುದು, ತಮ್ಮ ಮನೆಯಲ್ಲಿ ಇರುವಂತಹ ಧಾನ್ಯ ಹಾಗೂ ಧನ ಇವುಗಳ ವ್ಯವಸ್ಥೆಯನ್ನು ಪೂರ್ಣವಾಗಿ ನೋಡಿಕೊಳ್ಳಬೇಕಾದಂತಹ ಜವಾಬ್ದಾರಿ ಯಾರಿಗೆ? ಅದು ಪತ್ನಿಯಾದಂಥವಳಿ. ಅದನ್ನು ವಿಶೇಷವಾಗಿ ದ್ರೌಪದಿ ಹೇಳುವಂತಹ ಸಂದರ್ಭದಲ್ಲಿ ಅದರ ವೈಭವವೇ ಬಹಳ ಇದೆ. ಅದನ್ನು ಹೆಚ್ಚು ನಾನೀಗ ನಿರೂಪಣೆ ಮಾಡುವುದಿಲ್ಲ. ಮುಖ್ಯವಾಗಿ ಸ್ತ್ರೀ ಧರ್ಮವನ್ನು ಮಾತ್ರ ನಿರೂಪಣೆ ಮಾಡುವ ಉದ್ದೇಶವಿರುವುದರಿಂದ ಪಾಂಡವರ ಸಂಪತ್ತೆಲ್ಲ ಎಷ್ಟಿತ್ತು ಅದರ ನಿರೂಪಣೆಯನ್ನೆಲ್ಲ ಈಗ ಸದ್ಯದಲ್ಲಿ ಮಾಡುವುದಿಲ್ಲ. ಆದರೆ ದ್ರೌಪದಿ ಹೇಳುವುದರ ಆ ಸಂಕ್ಷೇಪವನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಎಷ್ಟು ಜನ ದಾಸ ದಾಸಿಯರಿದ್ದಾರೆ, ಅವರು ಏನೇನು ಕೆಲಸಗಳನ್ನು ಮಾಡ್ತಾರೆ, ಅವರುಗಳಲ್ಲಿ ವ್ಯವಸ್ಥೆ ಹೇಗಿದೆ, ಎಲ್ಲವನ್ನೂ ನಾನು ನೋಡಿಕೊಳ್ತಾ ಇದ್ದೆ. ಬರೀ ಇಷ್ಟೇ ಅಲ್ಲ, ಎಷ್ಟು ದುಡ್ಡು ಇಂದ್ರಪ್ರಸ್ಥ ಸಾಮ್ರಾಜ್ಯಕ್ಕಿತ್ತು ಅಂತನ್ನುವುದರ ಸಮಗ್ರವಾದಂತಹ ವಿಚಾರ, ಅದರ ಲೆಕ್ಕಪತ್ರಗಳ ವ್ಯವಸ್ಥೆ ಅದು ನನಗೆ ಗೊತ್ತಿರ್ತಾ ಇತ್ತು. ಇದು ಪ್ರತಿಯೊಬ್ಬ ಪತ್ನಿಯೂ ಕೂಡ ಮಾಡಿ ಇಡಬೇಕಾದಂತಹ ಒಂದು ವ್ಯವಸ್ಥೆ. ಮನೆಯಲ್ಲಿ ಹೇಗಿದೆ, ಏನಿದೆ, ಏನಿಲ್ಲ ಅಂತನ್ನುವುದನ್ನು ನೋಡಿಕೊಳ್ಳಬೇಕಾದಂತಹದ್ದು. ಇದನ್ನು ನೋಡಿಕೊಳ್ಳಿಕ್ಕಾಗೋದಿಲ್ಲ ಅಂತ ಈ ರೀತಿಯಾಗಿ ಸ್ತ್ರೀಯರು ಪತಿವ್ರತೆಯಾದಂಥವರು ಹೇಳಬಾರ್ದು. ಈ ವಿಷಯವನ್ನು ವಾದಿರಾಜರು ಕೂಡ ತಮ್ಮ ರುಕ್ಮಿಣೀಶ ವಿಜಯದಲ್ಲಿ ತೋರಿಸಿಕೊಡ್ತಾರೆ. ರುಕ್ಮಿಣೀ ದೇವಿಯರಿಗೂ ಶ್ರೀಕೃಷ್ಣ ಪರಮಾತ್ಮನಿಗೂ ವಿವಾಹವಾಗುವಂತಹ ಪ್ರಸಂಗದಲ್ಲಿ ತೋರಿಸಿಕೊಡುವಂತಹ ಸಂದರ್ಭದಲ್ಲಿ ಕೃಷ್ಣನ ಪಕ್ಷದವರು ಹಾಗೂ ರುಕ್ಮಿಣಿಯ ಪಕ್ಷದವರು ಇವರಿಬ್ಬರೂ ಜೊತೆಗೆ ಕುಳಿತುಕೊಂಡು ವಿವಾಹದ ಬಗ್ಗೆ ಮಾತುಕತೆಗಳನ್ನು ನಡೆಸ್ತಾರೆ ಅಂತ ಒಂದು ವಿಚಾರವನ್ನು ವಾದಿರಾಜರು ಬಹಳ ಸುಂದರವಾಗಿ ಚಿತ್ರಣ ಮಾಡ್ತಾರೆ. ಅಲ್ಲಿ ರುಕ್ಮಿಣಿಯ ಪಕ್ಷದವರು ಕೇಳಿಕೊಳ್ತಾರೆ, ನಮ್ಮ ಹುಡುಗಿಗೆ ಯಾವುದೇ ವಿಧವಾದ ಹೆಚ್ಚಿನ ಕೆಲಸಗಳನ್ನು ಹಚ್ಚಬಾರದು ನಿಮ್ಮ ಮನೆಯಲ್ಲಿ ಅಂತ. ಆವಾಗ ಕೃಷ್ಣನ ಪಕ್ಷದವರು ಉತ್ತರ ಹೇಳ್ತಾರೆ, ಏನೂ ಹೆಚ್ಚಿನ ಕೆಲಸ ಹಚ್ಚೋದಿಲ್ಲ, ಆದರೆ ಕೆಲವೊಂದು ಒಬ್ಬ ಪತಿವ್ರತೆಯಾದವಳು ಮಾಡಲೇಬೇಕಾದ ಕೆಲಸ ಏನು ಅಂದರೆ, ಮನೆಯಲ್ಲಿ ಬಂಗಾರ, ಬೆಳ್ಳಿ, ದುಡ್ಡು ಕಾಸು
ಹಾಲು ಮೊಸರು ಮೊದಲಾದಂತಹ ಏನು ದ್ರವ ಪದಾರ್ಥಗಳು, ಅಕ್ಕಿಬೇಳೆ ಮೊದಲಾದಂತಹ ಧಾನ್ಯಗಳು, ಇವುಗಳ ವ್ಯವಸ್ಥೆಯನ್ನಾದರೂ ನಿಮ್ಮ ಮಗಳು ನೋಡ್ಕೋಬೇಕು ಅಂತಂತಿರೋ ಬೇಡವೋ ಅಂತ ಕೇಳಿದ್ರಂತೆ ಕೃಷ್ಣನ ಪಕ್ಷದವರು. ಆಗ ರುಕ್ಮಿಣಿಯ ಪಕ್ಷದವರೇ ಅದನ್ನು ನೋಡ್ಕೊಳ್ಳೇಬೇಕು, ಅದನ್ನು ನಾವಿಲ್ಲ ಅಂತ ಹೇಗೆ ಹೇಳ್ತೀವಿ ಅಂತ ಹೇಳಿದಾಗ ಕೃಷ್ಣನ ಪಕ್ಷದವರು ಹೇಳಿದರು, ನಾವು ಅಷ್ಟೇ ಕೆಲಸವನ್ನು ಬಿಟ್ಟರೆ ಬೇರೆ ಇನ್ನೇನೂ ಹೆಚ್ಚಿನ ಕೆಲಸವನ್ನು ಹಚ್ಚೋದಿಲ್ಲ ನಿಮ್ಮ ರುಕ್ಮಿಣಿಗೆ. ಇಷ್ಟೇ ಏನು ಅಂದರೆ, ನಮ್ಮ ಕೃಷ್ಣನಂತಹ ದೊಡ್ಡ ವ್ಯಕ್ತಿಗೆ ನೀವು ನಿಮ್ಮ ಮಗಳನ್ನು ಕೊಡೋದಕ್ಕೆ ಬಂದಿದ್ದೀರಿ ಅಂತಂದರೆ ಅವನತ್ರ ಇರುವ ಬೆಳ್ಳಿ ಬಂಗಾರ ಅದು ಬಹಳ ಹೆಚ್ಚಿದೆ. ಉದಾಹರಣೆಗೆ ಅವನ ಬಂಗಾರ ಅಂದರೆ ಮೇರು ಪರ್ವತ, ಬಂಗಾರದ ಪರ್ವತ, ಈಗ ಅನೇಕ ಬಂಗಾರದ ಪರ್ವತಗಳಿವೆ, ಅವೆಲ್ಲ ನಮ್ಮ ಕೃಷ್ಣನದ್ದು. ಅಂತಹ ಬಂಗಾರದ ಪರ್ವತಗಳನ್ನು ನೋಡಿಕೊಳ್ಳಬೇಕಾಗತ್ತೆ. ಹಾಲು ಮೊಸರು ಅಂದರೆ ಬೇರೆಯವರ ಮನೆಯಲ್ಲಿ ಸಣ್ಣ ಸಣ್ಣ ಪಾತ್ರೆಗಳಲ್ಲಿರುತ್ತೆ, ನಮ್ಮ ಕೃಷ್ಣನದ್ದು ಹಾಗಲ್ಲ. ಹಾಲಿನ ಸಮುದ್ರ, ಮೊಸರಿನ ಸಮುದ್ರ ಅಂತಲೇ ಇದೆ. ಮತ್ತು ಲೋಕದಲ್ಲಿ ಏನೇನು ಬೆಳೆಯುತ್ತೆ, ಅಕ್ಕಿ ಬೇಳೆ ಮೊದಲಾದಂತಹ ಧಾನ್ಯಗಳು ಎಲ್ಲವೂ ನಮ್ಮ ಕೃಷ್ಣನ ಒಡೆತನಕ್ಕೆ ಸೇರಿತು. ಆದ್ದರಿಂದ ಅವುಗಳನ್ನು ನೋಡ್ಕೊಳ್ಬೇಕಾಗತ್ತೆ. ನೀವು ಅಂದುಕೊಳ್ತಾ ಇದ್ದೀರಿ ಇಷ್ಟೆಲ್ಲ ಭಾರವನ್ನು ನಮ್ಮ ಮಗಳು ಹೇಗೆ ವಹಿಸ್ಕೊಳ್ತಾಳೆ ಅಂತ, ಇದು ನಿಮ್ಮ ತಪ್ಪು ತಿಳುವಳಿಕೆ. ತನ್ನ ಕೃಪಾ ಕಟಾಕ್ಷ ಲೇಷದಿಂದ ರುಕ್ಮಿಣಿ ಇದನ್ನೆಲ್ಲ ನಿರ್ವಹಿಸಬಲ್ಲಳು ಅಂತ ಹೀಗೆ ಆ ಕೃಷ್ಣನ ಪಕ್ಷದವರು ಹೇಳಿದರು ಅಂತ ವರ್ಣನೆ ಬರುತ್ತೆ. ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳುವಂತಹದ್ದಕ್ಕೆ ಕಾರಣ ಏನು ಅಂತಂದರೆ, ರುಕ್ಮಿಣಿ ಆಗಬಹುದು, ಸತ್ಯಭಾಮೆಯಾಗಬಹುದು, ಅಥವಾ ದ್ರೌಪದಿ ದೇವಿಯರಾಗಬಹುದು, ತಮ್ಮ ತಮ್ಮ ಗಂಡಂದಿರ ಸಂಪತ್ತನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಪತಿವ್ರತ ಶಿರೋಮಣಿಯರು. ಸಾಮಾನ್ಯವಾಗಿ ಪತಿವ್ರತೆಯರಾದಂತಹ ಪ್ರತಿಯೊಬ್ಬ ಸ್ತ್ರೀಗೂ ಕೂಡ ಭಗವಂತ ಅವರವರ ಗಂಡಂದಿರ ಸಂಪತ್ತನ್ನು ಸರಿಯಾಗಿ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಕೊಟ್ಟಿರ್ತಾನೆ. ಅದನ್ನು ಅವರು ನಿರ್ವಹಿಸಬೇಕಾದದ್ದು ಅದನ್ನು ಕರ್ತವ್ಯ ಹಾಗೂ ಭಗವಂತನ ಸೇವೆ ಅಂತ ತಿಳಿದು ಮಾಡಬೇಕಾದಂತಹದ್ದು ಬಹಳ ವಿಶಿಷ್ಟವಾದಂತಹ ಫಲವನ್ನು ಅವರಿಗೆ ನೀಡ್ತಾ ಇದೆ. ಕೇವಲ ದುಡ್ಡಿನ ಆಸೆ, ಎಷ್ಟು ದುಡ್ಡಿದೆ ಅಂತ ತಿಳಿದುಕೊಳ್ಬೇಕು ಅನ್ನೋ ಕುತೂಹಲಕ್ಕಾಗಿ ನೋಡಿ ಬಿಟ್ಟುಬಿಡೋದು ಅಂತಲ್ಲ, ಇದನ್ನು ಭಗವಂತನ ಸೇವೆ ಅಂತ ತಿಳಿದು ಧಾರ್ಮಿಕ ಕಾರ್ಯಗಳಲ್ಲಿ ಹೇಗಿದನ್ನು ವಿನಿಯೋಗಿಸಬೇಕು ಅಂತನ್ನುವಂತಹ ಒಂದು ಆಲೋಚನೆಯಲ್ಲಿ ಉಪಯೋಗಿಸಿಕೊಳ್ಳುವಂತಹ ರೀತಿಯಲ್ಲಿ ಇದರಲ್ಲಿ ವಿಶೇಷ ನಿಗಾವನ್ನು ವಹಿಸಬೇಕಾದಂತಹದ್ದು ಹೆಣ್ಣು ಮಕ್ಕಳು. ಇದರ ಜೊತೆಗೇನು ಅಂದರೆ, ಕುಲಾಚಾರಗಳನ್ನು ನಡೆಸುವಂತಹದ್ದು. ಏನು ಕುಲಾಚಾರ ಅಂದರೆ ಏನು? ಅವರ ಕುಲದಲ್ಲಿ ಹಿಂದಿನಿಂದಲೂ ನಡೆದುಕೊಂಡು ಬಂದಂತಹ ಕ್ರಮ. ಅದನ್ನೇನು ಅಂತಂದರೆ, ಕೆಲವೊಂದನ್ನು ಗಂಡಂದಿರು ತಿಳಿದುಕೊಂಡಿರ್ತಾರೆ, ಆದರೆ ಕೆಲವೊಂದನ್ನೇನು ಅಂತಂದರೆ ಹಿಂದಿನ ತಲೆಮಾರಿನ ಸ್ತ್ರೀಯರು ತಿಳಿದುಕೊಂಡಿರ್ತಾರೆ. ಅವರೇನು ಮಾಡ್ತಾರೆ, ತಮ್ಮ ಸೊಸೆಯರಿಗೆ ಹೇಳ್ತಾರೆ, ಈ ತರಹ ನಮ್ಮ ಕುಲದಲ್ಲಿ ಕ್ರಮವಿದೆ, ನಮ್ಮ ಆಚರಣೆ ಈ ರೀತಿಯಾಗಿದೆ, ಇದನ್ನು ನೀವು ನಡೆಸ್ಕೊಂಡು ಹೋಗಬೇಕಾದ್ದು. ಈಗ ಕೆಲವ ಪೂಜಾದಿ ಕಾರ್ಯಗಳು ಅಂತೇನಿರುತ್ತೆ ಅದನ್ನು ಪುರುಷರೇ ಮಾಡಬೇಕಾದಂತಹದ್ದು ಅಂತ ವ್ಯವಸ್ಥೆಯನ್ನು ಧರ್ಮಶಾಸ್ತ್ರ ಹಾಕಿಕೊಟ್ರೆ, ಕೆಲವೊಂದು ಆಚರಣೆಗಳನ್ನು ನಾವು ಸ್ತ್ರೀಯರೇ ಮಾಡುವಂಥದ್ದನ್ನು ಕೂಡ ಧರ್ಮಶಾಸ್ತ್ರದಲ್ಲಿ ನೋಡ್ತೇವೆ. ಅದರಲ್ಲಿ ಅವರವರ ಮನೆತನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವ ವಿಶೇಷಗಳಿರುತ್ತೆ. ದ್ರೌಪದಿ ದೇವಿಯರು ಹೇಳ್ತಾರೆ, ಕುಂತಿದೇವಿಯು ಬೋಧನ ಮಾಡಿದಂತಹ ಅನೇಕ ಧರ್ಮಗಳನ್ನು, ನಮ್ಮ ಕುಲಾಚಾರಗಳನ್ನು ನಾವು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ವಿಶೇಷವಾದಂತಹ ಪ್ರಸಂಗ, ಅದನ್ನು ನಾನು ಇಟ್ಕೊಂಡಿದ್ದೇನೆ ಅಂತ ದ್ರೌಪದಿ ದೇವಿಯರು ಹೇಳ್ತಾರೆ. ಯೇ ಚ ಧರ್ಮಾ ಕುಟುಂಬೇಷು ಶ್ವಶ್ರಾಮೇ ಕಥಿತಾ ಪುರ ಅನುತಿಷ್ಠಾಮಿ ತಾನ್ ಸತ್ಯೇ ನಿತ್ಯಕಾಲ ಮತಂದ್ರಿತಾ. ಶ್ವಶ್ರು ಅಂತಂದರೆ ಅತ್ತೆ. ಅತ್ತೆಯಾದ ಕುಂತಿ ನನಗೆ ನಮ್ಮ ಕುಲಾಚಾರಗಳನ್ನು ಹೇಳಿಕೊಟ್ಲು, ಇಂತಿಂತಹ ಕಾರ್ಯಗಳನ್ನು ಮಾಡಬೇಕು ಅಂತ. ಇದು ಭಿಕ್ಷಾಪ್ರದಾನದ ವಿಷಯದಲ್ಲಾಗಬಹುದು, ಬಲಿಪ್ರದಾನದ ವಿಚಾರದಲ್ಲಾಗಬಹುದು, ಶ್ರಾದ್ದಗಳಲ್ಲಾಗಬಹುದು, ಮತ್ತು ಸ್ಥಾಲೀಪಾಕಾದಿ ಕಾರ್ಯಗಳಲ್ಲಾಗಬಹುದು. ಇಂತಹ ಕೆಲವು ಪರ್ವಕಾಲಗಳಲ್ಲಿ ಸ್ತ್ರೀಯ ಕರ್ತವ್ಯಗಳು ಏನು, ಒಬ್ಬ ಹೆಣ್ಣು ಅಂತಾದವಳು ಯಾವ ರೀತಿಯಾಗಿ ಪತಿಯ ಜೊತೆಗೆ ಧರ್ಮದಲ್ಲಿ ಭಾಗವಹಿಸಬೇಕು ಅಂತನ್ನುವಂಥ ಅನೇಕ ವಿಚಾರಗಳನ್ನು ಕೂಡ ನಾವು ಸಾಂಪ್ರದಾಯಿಕವಾಗಿ ಬರುವಂತಹ ವಿಚಾರಗಳನ್ನು ತಿಳಿದುಕೊಂಡಿದ್ದೇನೆ. ಎಲ್ಲ ವಿಧವಾದ ಸ್ತ್ರೀಯರ ಅನುಷ್ಠಾನಗಳು ಕೂಡ ಧರ್ಮಶಾಸ್ತ್ರಗಳಲ್ಲಿ ದೊರಕುವುದಿಲ್ಲ. ಒಂದು ಹಂತದವರೆಗೆ ಧಾರ್ಮಿಕವಾದ ಪ್ರಕ್ರಿಯೆಗಳನ್ನು ಬೋಧನ ಮಾಡಿದಂತಹ ಧರ್ಮಶಾಸ್ತ್ರ ನಿಮಗೇನು ಹೇಳುತ್ತೆ?
ಇಲ್ಲಿಯವರೆಗೆ ನಾವು ಇಂತಿಂಥದ್ದನ್ನು ಮಾಡಲೇಬೇಕು ಅಂತ ನಿಯಮಗಳನ್ನು ಹೇಳಿದ್ದೇವೆ. ಇದಕ್ಕಿಂತಲೂ ಮೇಲ್ಪಟ್ಟಿರುವಂತಹ ಕೆಲವು ವಿಚಾರಗಳು ಅಂತಂದರೆ ಇದನ್ನು ಯಥಾಚಾರಂ ವ್ಯವಸ್ಥಾ ಅಂತ ಹೇಳ್ತಾರೆ. ಅಂದರೆ ಅಲ್ಲಿಯ ಆಯಾ ದೇಶಗಳ ಆಚಾರದಂತೆ ಇದಕ್ಕೆ ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಳಬೇಕು. ಆಚಾರ ಹೇಗೆ ಗೊತ್ತಾಗೋದು? ಹಿಂದಿನ ತಲೆಮಾರಿನವರಿಂದ ಗೊತ್ತಾಗಬೇಕಾದ. ದ್ರೌಪದಿ ದೇವಿಯು ಕುಂತಿಯಿಂದ ಪಡೆದುಕೊಂಡಳು. ಹೀಗೆ ನಮ್ಮ ಮನೆತನದಲ್ಲಿ ಕ್ರಮ ಇದೆ. ಇದೇ ರೀತಿಯಲ್ಲಿ ಪ್ರತಿಯೊಬ್ಬ ಸ್ತ್ರೀಯರೂ ಕೂಡ ಹಿರಿಯರಿಂದ ನಮ್ಮ ಮನೆತನದ ಕ್ರಮ ಏನು ಅಂತನ್ನುವಂಥದ್ದನ್ನು ಅವಶ್ಯವಾಗಿ ತಿಳಿದುಕೊಳ್ಳಬೇಕಾದಂತಹದ್ದು. ಇದೇ ಸಂದರ್ಭದಲ್ಲಿ ಬರುವಂತಹ ಮುಂದಿನ ವಿಚಾರ ಏನು ಅಂದರೆ, ಸ್ತ್ರೀಯ ಮತ್ತೊಂದು ಧರ್ಮ ಅಂದರೆ, ಕೇವಲವಾಗಿ ಇಲ್ಲಿಯವರೆಗೆ ನಾವು ಒಬ್ಬ ಪತಿಯನ್ನು ದೇವರು, ದೇವರ ಸನ್ನಿಧಾನದಿಂದ ಕೂಡಿದಂತಹ ವ್ಯಕ್ತಿ ಎಂಬಂತೆ ಚಿತ್ರಣ ಮಾಡ್ತಾ ಪತಿಯನ್ನೇ ಕೇಂದ್ರೀಕರಿಸಿ ಅವನ ಸೇವೆಯನ್ನು ಒಬ್ಬ ಪತ್ನಿಯಾದವಳು ಮಾಡಬೇಕು ಅಂತನ್ನುವುದನ್ನೇ ಸ್ತ್ರೀಧರ್ಮ ಅಂತ ನಿರೂಪಣೆ ಮಾಡ್ತಾ ಬಂದಿದ್ದೇವೆ. ಈ ಅತ್ತೆಯಿಂದ ಕೆಲವ ಕುಲಾಚಾರಗಳನ್ನು ತಿಳಿದುಕೊಳ್ಬೇಕು ಅನ್ನುವ ವಿಚಾರ ಬಂದಾಗ ಪ್ರಸ್ತುತವಾಗುವಂತಹ ಅಂಶ ಏನು ಅಂದರೆ, ಅತ್ತೆ ಮಾವಂದಿರ ಸೇವೆಯನ್ನು ಮಾಡಬೇಕಾದಂಥದ್ದು ಕೂಡ ಒಬ್ಬ ಪತಿವ್ರತೆಯ ಕರ್ತವ್ಯ. ಯಾಕೆ? ಈಗ ನೀವು ಒಬ್ಬರಿಂದ ಏನಾದರೂ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಅಂತಂದರೆ ಅವಶ್ಯವಾಗಿ ಅವರ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಬೇಕು. ಅವರಿಗೆ ಹೌದು, ಇವರು ನಮ್ಮ ಉತ್ತರ ಭಾಗದಲ್ಲಿ ಕಾಲದಲ್ಲಿ ನಮ್ಮ ಕ್ರಮಗಳನ್ನು ಅನುಸರಿಸಿಕೊಂಡು ಹೋಗಲಿಕ್ಕೆ ಸಮರ್ಥರಿದ್ದಾರೆ ಅಂತ ಅವರಿಗೆ ಹೌದು ಅಂತ ಅನ್ನಿಸ್ಬೇಕು. ಆ ರೀತಿಯ ಒಂದು ಭರವಸೆ ಬರಬೇಕು ಅಂದರೆ ಅವಶ್ಯವಾಗಿ ಅವರ ಸೇವೆಯನ್ನು ಮಾಡಬೇಕಾದ್ದು. ಆ ಸೇವೆಯಲ್ಲಿ ಪ್ರಧಾನವಾದ ಅಂಶ ಏನು ಅಂದರೆ, ಲೋಕದಲ್ಲಿ ನಡೆಯುವಂತಹ ಒಂದು ಕ್ರಮ ಅವತ್ತೇ ಹೇಳಿದಂತಹದ್ದು ಹಾಗೆ ಮಾಡಬಾರ್ದು ಅಂತ ಕುಂತಿ. ಅದೇನು ಅಂದರೆ, ಅತ್ತೆಯನ್ನು ಬೈಬಾರ್ದು. ಅದು ಗಂಡನ ಮುಂದೆ ಆಗಬಹುದು, ಮತ್ತೊಬ್ಬರ ಮುಂದೆ ಆಗಬಹುದು. ಲೋಕದಲ್ಲಿ ಬಹಳ ಪ್ರಸಿದ್ಧವಾದಂತಹ ವಿಚಾರ ಅದು. ಅತ್ತೆ ಸೊಸೆಯನ್ನು ಬೈದ್ಲು, ಸೊಸೆ ಅತ್ತೆಯನ್ನು ಬೈದ್ಲು. ಶಾಸ್ತ್ರ ಎರಡನ್ನೂ ಕೂಡ ನಿಷೇಧ ಮಾಡ್ತದೆ. ಒಳ್ಳೆಯ ಸ್ವಭಾವದ ಅತ್ತೆ ಸೊಸೆ ಅಂತ ಇಬ್ಬರಿದ್ದರು ಅಂದರೆ ಒಬ್ಬರು ಇನ್ನೊಬ್ಬರನ್ನು ಬೈಯುವುದು ಅಂತನ್ನೋದು ಆಗುವುದೇ ಇಲ್ಲ. ಅದೇ ಸರಿಯಾದಂತಹ ಕ್ರಮ. ಆ ವಿಚಾರವನ್ನು ಸತ್ಯಭಾಮೆಯ ಮುಂದೆ ದ್ರೌಪದಿ ಹೇಳುವಂಥದ್ದನ್ನು ಮಹಾಭಾರತ ತೋರಿಸಿಕೊಡುತ್ತೆ. ಅಹಂ ಪತೀನ್ ನಾತಿಶಯೇ ನಾತ್ಯಶ್ನೇ ನಾತಿಭೂಷಯೇ ನಾಪಿ ಶ್ವಶ್ರೂಂ ಪರಿವದೆ ಸರ್ವದಾ ಪರಿಯಂತ್ರಿತಾ. ನಾನು ಎಂದಿಗೂ ಕೂಡ ನನ್ನ ಶ್ವಶ್ರು ಅಂದರೆ ನನ್ನ ಅತ್ತೆ ಅವಳನ್ನು ಬೈಯುವುದಿಲ್ಲ. ಅದರಲ್ಲೂ ಹೇಗೆ ಅಂತಂದರೆ, ಯಾವಾಗಲೂ ಅವಳ ಬಗ್ಗೆ ವಿಶೇಷವಾದಂತಹ ಗೌರವವನ್ನು ನೀಡ್ತಾ ಸ್ವಯಂ ಪರಿಚರಾಮ್ಯೇತಾಂ ಪಾನಾಚ್ಛಾದನ ಭೋಜನೈಹಿ. ಅವರಿಗೇನಾದರೂ ಕುಡಿಯುವುದಕ್ಕೆ ಅಂತ ನೀರು ಕೊಡಬೇಕೋ ಅಥವಾ ಹಾಲು ಕೊಡಬೇಕೋ ನಾನೇ ಸ್ವಂತ ಆ ಸೇವೆಯಲ್ಲಿ ತೊಡಗ್ತೇನೆ. ಮನೆಯಲ್ಲಿ ಸಾಕಷ್ಟು ಜನ ಸೇವಕರು ಸೇವಕಿಯರಿರಬಹುದು. ಕುಂತಿಯ ಸೇವೆಗೆ ಅಂತ ಯಾರೋ ಕೆಲಸದವರನ್ನು ಕಳಿಸ್ಬಿಟ್ಟೆ ಅಂತಲ್ಲ, ಸ್ವಯಂ ನಾನು ಅವಳಿಗೆ ನೀರನ್ನು ತೊಗೊಂಡೋಗಿ ಕೊಡ್ತೇನೆ ಕುಡಿಯೋದಕ್ಕೆ. ಉಟ್ಕೊಳ್ಳೋಂತಹ ಬಟ್ಟೆ ಅದನ್ನು ಒಣಗಿಸೋದು, ಅವಳಿಗೆ ಪ್ರದಾನ ಮಾಡೋದು ಅದು ನನ್ನ ಕೆಲಸ. ಮತ್ತು ಅವಳಿಗೆ ಊಟಕ್ಕೆ ಬಡಿಸೋದು ನನ್ನ ಕೆಲಸ. ಯಾಕೆ ಅಂದರೆ ನನಗೆ ಪತಿ ಎಂಬುವನು ದೊರಕಿದ್ದು ಅವಳ ನಿಮಿತ್ತದಿಂದ ಅಂತಾದುದರಿಂದ. ಹೇಗೆ ಗಂಡನಿಗೆ ನಾನು ಗೌರವ ಕೊಡ್ತೇನೋ ನಾನು ನಮ್ಮ ಅತ್ತೆಯಾದ ಕುಂತಿಗೆ ಗೌರವ ಕೊಡ್ತೇನೆ. ಈ ವಿಚಾರವನ್ನು ಮತ್ತೊಂದು ಸಂದರ್ಭದಲ್ಲಿಯೂ ಕೂಡ ಕುಂತಿ ಹೇಳ್ತಾಳೆ. ಅಜ್ಞಾತವಾಸದಲ್ಲಿ ಇದ್ದಂತಹ ಪ್ರಸಂಗದಲ್ಲಿ ಕುಂತಿ ಜೊತೆಗಿರಲಿಲ್ಲ ಪಾಂಡವರಿಗೆ. ದ್ರೌಪದಿ ಏನು ಮಾಡ್ತಾ ಇದ್ಲು ಅಂತಂದರೆ, ಸೈರಂಧ್ರಿಯಂತೆ ವೇಷವನ್ನು ಧಾರಣ ಮಾಡಿಕೊಂಡಿದ್ದು ವಿರಾಟರಾಜನ ಹೆಂಡತಿಗೆ ಜಡೆ ಹಾಕೋದು ಮಾಡೋದು ಇತ್ಯಾದಿ ಕಾರ್ಯಗಳನ್ನು ಮಾಡ್ತಾ ಇದ್ಲು. ಆ ಥರ ಜಡೆ ಹಾಕುವ ಕೆಲಸ ಮಾಡುವವರಿಗೆ ಏನು ಮಾಡ್ತಾರೆ ಅಂದರೆ, ರಾಜರು ಗಂಧ ತೆಯ್ಯುವ ಕೆಲಸ ಹೇಳ್ತಾರೆ. ಗಂಧವನ್ನು ಬರೀ ಹೀಗೆ ತೆಯ್ಯೋದಿರೋದಿಲ್ಲ, ಸಾಣೆಕಲ್ಲ ಮೇಲೆ ಅದನ್ನು ತೆಯ್ದ ಮೇಲೆ ಸಾಣೆಕಲ್ಲ ಮೇಲಿರುವ ಗಂಧವನ್ನು ಬಳದು ಅದನ್ನು ಒಂದು ತಟ್ಟೆಗೋ ಬಟ್ಲಿಗೋ ಹಾಕಬೇಕು. ಸಾಣೆಕಲ್ಲಿನಲ್ಲಿ ತೆಯ್ದಂತಹ ಗಂಧವನ್ನು ತೆಗೆಯುವಂತಹ ಪ್ರಸಂಗದಲ್ಲಿ ದ್ರೌಪದಿಗೆ ಕೈಗೆ ಗಾಯಗಳು ಆಗಿದ್ದು. ದ್ರೌಪದಿ ಏನು ಮಾಡ್ತಾಳೆ, ಹೋಗ್ಬಿಟ್ಟು
ಭೀಮಸೇನನಿಗೆ ತನಗೆ ಕೈಗೆ ಗಾಯವಾದಂತಹದ್ದನ್ನು ತೋರಿಸಿಕೊಡ್ತಾಳೆ. ನನಗೀಗೆ ಗಾಯ ಆಯಿತು, ಈ ತರಹ ಗಂಧ ತೆಯ್ಯುವುದು ಅಂತನ್ನುವುದೇನಿದೆ ಅದು ಕೇವಲವಾಗಿ ನಾನು ಹಿಂದಿದ್ದಾಗ ನನ್ನ ಗಂಡಂದರಿಗೆ, ಅಥವಾ ಅದು ಬಿಟ್ಟರೆ ಅಂದರೆ ಕುಂತಿಗೆ ಮಾತ್ರ ಗಂಧ ತೆಗೆದುಕೊಡೋ ಕೆಲಸವನ್ನು ಮಾಡ್ತಾ ಇದ್ದೆ. ಆದರೆ ಈಗ ಆ ರಾಜನಿಗೆ ನಾನು ಈ ಕೆಲಸವನ್ನು ಮಾಡಬೇಕಾಗಿ ಬಂದಿದೆ ಅಂತ ಕೀಚಕನ ವಧವನ್ನು ಮಾಡುವಂಥ ಭೀಮಸೇನನನ್ನು ಪ್ರೇರಿಸುವ ಸಂದರ್ಭದಲ್ಲಿ ಈ ಮಾತುಗಳನ್ನು ಆಡ್ತಾಳೆ. ಅಲ್ಲಿಯೂ ಕೂಡ ಅವಳು ಕುಂತಿಯ ಸೇವೆಯನ್ನು ಮಾಡ್ತಾ ಇದ್ದಂತಹ ಪ್ರಸಂಗ ಒದಗಿ ಬರುತ್ತೆ. ಆದರೆ ಕುಂತಿಗೆ ಯಾಕೆ ನಾನು ಈ ಸೇವೆ ಮಾಡಬೇಕು ಅಂತ ಒಂದು ದಿವಸವೂ ಕೂಡ ಅವಳ ಮನಸ್ಸಿನಲ್ಲೂ ಭಾವಿಸಿಕೊಂಡಿ. ಇದು ಅತ್ತೆಯ ಜೊತೆಗೆ ಸೊಸೆಯಾದಂಥವಳು ವರ್ತಿಸಬೇಕಾದಂತಹ ಒಂದು ಕ್ರಮ, ಅದನ್ನು ದ್ರೌಪದಿ ದೇವಿಯರು ತೋರಿಸಿಕೊಡ್ತಾರೆ. ಇನ್ನು ಭೂಷಣ, ವಸ್ತ್ರ ಮೊದಲಾದವುಗಳ ವಿನ್ಯಾಸದ ಬಗ್ಗೆ ಎಂದಿಗೂ ಕೂಡ ಸ್ತ್ರೀಯರಿಗೆ ಒಂದು ಸ್ವಭಾವ ಏನು ಅಂದರೆ ವಿಶೇಷವಾಗಿ ಆಭೂಷಣಗಳನ್ನು ಧರಿಸುವಂತಹದ್ದು ಹಾಗೂ ಅಲಂಕಾರ ಮಾಡಿಕೊಳ್ಳುವಂತಹದ್ದು. ಆದರೆ ದ್ರೌಪದಿ ದೇವಿಯರು ಹೇಳ್ತಾರೆ, ನನ್ನ ಆಚರಣೆ ಈ ವಿಷಯದಲ್ಲಿ ಹೇಗಿದೆ ಅಂತಂದರೆ, ಅಹಂ ಪತೀನ್ ನಾತಿಶಯೇ, ನನ್ನ ಗಂಡಂದಿರನ್ನು ನಾನು ಮೀರುವುದಿಲ್ಲ. ಹೇಗದು ಮೀರುವುದಿಲ್ಲ ಅಂದರೆ ಅದು ತಿನ್ನುವ ವಿಷಯದಲ್ಲಾಗಬಹುದು ಅಥವಾ ಭೂಷಣದ ವಿಷಯದಲ್ಲಾಗಬಹುದು. ಅವರು ಯಾವ ವಿಧವಾದ ಬಟ್ಟೆ ಉಡ್ತಾರೆ ಅದಕ್ಕೆ ತಕ್ಕ ಬಟ್ಟೆಯನ್ನು ನಾನು ಉಡ್ತೇನೆ. ಅವರು ಯಾವ ರೀತಿಯಾದಂತಹ ಆಹಾರ ಪದಾರ್ಥವನ್ನು ಸ್ವೀಕರಿಸ್ತಾರೆ ಅದಕ್ಕೆ ತಕ್ಕ ಆಹಾರ ಪದಾರ್ಥಗಳನ್ನು ನಾನು ಸ್ವೀಕರಿಸ್ತೇನೆ. ಅವರು ಕಡಿಮೆ ಮಟ್ಟದ ಪದಾರ್ಥಗಳನ್ನು ಉಪಯೋಗಿಸಿದರು, ನಾನು ಮಾತ್ರ ಉಚ್ಚ ಮಟ್ಟದ ಪದಾರ್ಥವನ್ನು ಉಪಯೋಗಿಸ್ತೇನೆ, ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಾವು ರಾಮಾಯಣದ ಕಥೆಯಲ್ಲಿಯೂ ಕೂಡ ನೋಡ್ತೇವೆ. ಶ್ರೀರಾಮಚಂದ್ರ ಕಾಡಿಗೆ ಅಂತ ಹೋಗುವಂತಹ ಸಂದರ್ಭದಲ್ಲಿ ಅವನು ರಾಜೋಚಿತವಾದಂತಹ ವಸ್ತ್ರಗಳನ್ನು ಧಾರಣ ಮಾಡಿರಲಿಲ್ಲ. ಅವನು ಧಾರಣ ಮಾಡಿದಂತಹದ್ದು ಕಾಡಿನಲ್ಲಿ ವಾಸ ಮಾಡುವುದಕ್ಕೆ ಉಚಿತವಾದಂತಹ ವಸ್ತ್ರಗಳನ್ನು, ಅದೇ ತರಹದ ವಸ್ತ್ರಗಳನ್ನು ಧಾರಣ ಮಾಡಿ ಸೀತಾದೇವಿಯೂ ಕೂಡ ರಾಮಚಂದ್ರ ದೇವರ ಜೊತೆಗೆ ಹೊರಟಳು. ದಶರಥ ಆಲೋಚನೆ ಮಾಡಿದ, ಹೇಳಿದ ಕೂಡ, ಏನು ನನ್ನ ಸೊಸೆಗಾದರೂ ಯಾವ್ಯಾವ ರೀತಿಯ ಆಭರಣಗಳು, ಎಲ್ಲ ವಿಧವಾದಂತಹ ಉತ್ತಮವಾದ ವಸ್ತ್ರಗಳು, ಅದನ್ನೆಲ್ಲ ನಾನು ಕೊಡಬೇಕು, ಆ ವಸ್ತ್ರಗಳನ್ನು ನಾನು ಕೊಡ್ತೀನಿ ಅಂತ. ಆದರೆ ಅವಳು ಆ ತರಹದ ವಸ್ತ್ರಗಳನ್ನು ಅಪೇಕ್ಷೆ ಪಡಲಿಲ್ಲ ಅಂತ ನಾವು ಕೇಳ್ತೇವೆ. ಕೆಲವು ಆಭೂಷಣಗಳಿಂದ ಕೂಡಿದಂಥವಳಾಗಿ, ಸ್ತ್ರೀ ಅಂತಾದಂಥವಳು, ಮುತ್ತೈದೆಯಾದವಳು ಧರಿಸಬೇಕಾದಂತಹ ಕೆಲವ ಭೂಷಣಗಳನ್ನು ಮಾತ್ರ ಧರಿಸಿದಳವಳು ಅಂತನ್ನುವಂತಹ ಕಥೆಯನ್ನು ನಾವು ಕೇಳ್ತೇವೆ. ಆದ್ದರಿಂದ ಗಂಡನ ಜೊತೆಗೆ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಪತಿವ್ರತೆಯಾದ ಹೆಣ್ಣು ಅವನಿಗೆ ತಕ್ಕಂತೆ ಈ ತರಹದ ಆಭೂಷಣಗಳನ್ನು ಧಾರಣ ಮಾಡಬೇಕಾದಂತಹದ್ದು. ಇನ್ನು ಕೆಲವು ವಿಚಾರಗಳನ್ನು ಹೇಳ್ತಾರೆ. ಈ ಕುಂತಿ ಮತ್ತು ಪಾಂಡವರು ಇವರಗಳ ಜೊತೆಗೆ ಅಂತ ವಾಸ ಮಾಡುವುದರ ಸಂಬಂಧದಲ್ಲಿಯೇ ದಾಸರು ದಾಸಿಯರು ಸಾಕಷ್ಟು ಜನ ಜೊತೆಗೆ ವಾಸವನ್ನು ಮಾಡುವಂತಹ ಪ್ರಸಂಗವಿರುತ್ತದೆ. ಅವರುಗಳನ್ನು ಮುಂದೆ ಸಾಕ್ಷಾತ್ತಾಗಿ ಬೈದು ಅವರಿಗೆ ಮನಸ್ಸಿಗೆ ಬೇಸರವನ್ನು ಮಾಡುವುದಲ್ಲ, ಅಥವಾ ಅವರು ಕೆಲಸದವರು ಅಂಥೇಳಿ ಅವರನ್ನೇ ಆ ವಿಧವಾಗಿ ಕಾರ್ಯದಲ್ಲಿ ನಿಯೋಜನೆ ಮಾಡಿ ತಾನು ಟಿವಿಯಿಂದ ರಾಣಿ ಅಂತ ಈ ರೀತಿಯಾಗಿ ಓಡಾಡುವುದು ಅಂತಲ್ಲ. ಮತ್ತೇನು ಹಾಗಾದರೆ, ನಾನು ಸ್ವತಃ ಅವರ ಜೊತೆಗೆ ನಿಂತು ಈ ಪಾಕದ ಕಾರ್ಯಗಳಲ್ಲಿ ತೊಡಗ್ತಾ ಇದ್ದೆ. ಅವರೂ ಕೆಲಸ ಮಾಡ್ತಾರೆ, ನಾನೂ ಕೆಲಸ ಮಾಡ್ತೀನಿ. ಇದೇ ಕಾರಣದಿಂದಲೇ ನಾವು ನೋಡಬಹುದು, ಸುಮಧ್ವ ವಿಜಯದಲ್ಲಿಯೂ ಕೂಡ ನಮಗೆ ನಾರಾಯಣ ಪಂಡಿತಾಚಾರ್ಯರು ಒಂದು ಪ್ರಸಂಗವನ್ನು ಹೇಳ್ತಾರೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಗುರುಗಳು ಅಂತಾದಂತಹ ಅಚ್ಯುತ ಪ್ರಜ್ಞರು ಅವರ ಪೂರ್ವ ಜನ್ಮದ ಕಥೆ ಏನು ಅಂತನ್ನುವುದನ್ನು ಹೇಳುವಂತಹ ಸಂದರ್ಭದಲ್ಲಿ, ಪುರೈಷ ಕೃಷ್ಣಾಕರ ಸಿದ್ಧ ಶುದ್ಧಿಮದ್ವರಾನ್ನ ಭುಕ್ತ್ಯ ಕಿಲ ಪಾಂಡವಾಲಯೇ ವಿಶೋಧಿತಾತ್ಮ ಮಧುಕೃತ್ ಪ್ರವೃತ್ತಿಮಾನ್ ಚಚಾರ ಕಾಂಶ್ಚಿತ್ ಪರಿವತ್ಸರಾನ್ ಮುದಾ. ಹಿಂದೆ ದ್ರೌಪದಿ ದೇವಿಯರು ಸ್ವತಃ ತಮ್ಮ ಕೈಯಿಂದ ಮಾಡಿದ ಅಡಿಗೆಯನ್ನು
ಭೋಜನ ಮಾಡಿದ್ದರಿಂದ ಅತಿ ಪರಿಶುದ್ಧವಾದ ಸ್ವಭಾವವಿರುವಂತಹ ಒಬ್ಬ ಉತ್ತಮ ಚೇತನರೇ ಮುಂದಿನ ಜನ್ಮದಲ್ಲಿ ಇಲ್ಲಿ ಅಚ್ಯುತ ಪ್ರಜ್ಞರಾಗಿ ಜನಿಸಿದರು ಅಂತ ಹೇಳ್ತಾರೆ. ಮಧುಕರ ವೃತ್ತಿಯಲ್ಲಿ ಇದ್ದಂತಹ ಒಬ್ಬ ಬ್ರಾಹ್ಮಣರು, ಅನೇಕ ಜನ ಬ್ರಾಹ್ಮಣರು ಪಾಂಡವರನ್ನು ಆಶ್ರಯಿಸಿಕೊಂಡಿದ್ದರು. ಅದರಲ್ಲಿ ಇವರೂ ಕೂಡ ಒಬ್ಬರು. ಈಗ ದ್ರೌಪದಿ ದೇವಿಯರು ಕೆಲಸದವರಿದ್ದಾರೆ ಅಂಥೇಳಿ ಅವರುಗಳ ಕಡೆಯಿಂದಲೇ ಎಲ್ಲ ಮಾಡಿಸ್ತಾ ಇದ್ರು ಅಂತಲ್ಲ, ಸ್ವತಃ ಅವರ ಜೊತೆಗೆ ತಾವು ಸೇರಿಕೊಂಡು ಈ ಪಾಕಸಿದ್ಧಿ ಮೊದಲಾದಂತಹ ಕಾರ್ಯಗಳಲ್ಲಿ ತಾವು ತೊಡಗಿಕೊಂಡಿದ್ದರು. ಮತ್ತು ಇದೇ ವಿಧವಾದಂತಹ ಮತ್ತೊಂದು ವಿಚಾರ ಏನು ಅಂತಂದರೆ, ಕೆಲಸದವರು ತಾವು ಎಷ್ಟೊತ್ತು ಕೆಲಸ ಮಾಡಬೇಕು ಅಂತಿರ್ತದೋ ಅಷ್ಟೊತ್ತು ಕೆಲಸ ಮಾಡಿ ನಿವೃತ್ತರಾಗಿಬಿಡ್ತಾರೆ. ಆದರೆ ನಾನು ನನ್ನದೇ ಮನೆ ಅಂತನ್ನುವ ಕಾರಣದಿಂದಾಗಿ ಪ್ರತಿ ದಿವಸವೂ ಕೂಡ ಎಲ್ಲರಕ್ಕಿಂತ ಮೊದಲು ಏಳುವಂತಹದ್ದು ನಾನು, ಮತ್ತು ಎಲ್ಲರಕ್ಕಿಂತಲೂ ಕೊನೆಗೆ ಮಲಗುವಂಥದ್ದು ನಾನು ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಪತಿವ್ರತೆಯರಿಗೆ ಅನುಷ್ಠಾನಕ್ಕೆ ಅಂತ ಉಪಯುಕ್ತವಾಗಿರುವಂತಹ ವಿಚಾರವನ್ನು ಹೇಳ್ತಾರೆ. ಪಾಂಡವರು ಇವಳ ಮೇಲೆ ಭಾರವನ್ನು ಹಾಕಿದ ಕಾರಣದಿಂದ ಕೆಲವು ಸಂದರ್ಭಗಳಲ್ಲಿ ಅವರು ಮೊದಲು ಮಲಗಬಹುದು, ಆದರೆ ಇವಳು ಮಾತ್ರ ರಾತ್ರಿ ಎಲ್ಲರೂ ಮಲಗಿದ ಮೇಲೇ ಮಲಗುತ್ತಾ ಇದ್ಲು ಅನ್ನುವಂತಹದ್ದು. ಇದು ಕೂಡ ಅವಳಿಗಿರುವಂತಹ ಜವಾಬ್ದಾರಿ ಏನು, ಒಬ್ಬ ಪತಿವ್ರತೆಯಾದಂತಹ ಸ್ತ್ರೀಗೆ ಇದ್ದಂತಹ ಜವಾಬ್ದಾರಿ ಏನು ಅಂತನ್ನುವಂತಹದ್ದನ್ನು ತೋರಿಸಿಕೊಡುತ್ತೆ. ಪ್ರಥಮಂ ಪ್ರತಿಬುದ್ಧ್ಯಾಮಿ ಚರಮಂ ಸಂವಿಶಾಮಿ ಚ ನಿತ್ಯಕಾಲಮಹಂ ಸತ್ಯೇ ಏತತ್ ಸಂವನನಂ ಮಮ ಅಂತ ಇದು ದ್ರೌಪದಿಯ ಮಾತು. ಇದು ಒಂದು ದಿವಸ 2 ದಿವಸ ಮಾಡುವಂತಹ ವಿಚಾರ ಅಂತಲ್ಲ, ಪ್ರತಿನಿತ್ಯವೂ ಇದೇ ರೀತಿಯಾಗಿ ನಾನು ಬೇಸರಗೊಳ್ಳದೆ ನಾನು ಇದೇ ತರಹ ನಡೆದುಕೊಂಡಿದ್ದೇನೆ. ಆದ್ದರಿಂದ ಪಾಂಡವರೆಲ್ಲರೂ ಕೂಡ ಹೇಗೆ ನನ್ನ ಮೇಲೆ ಪೂರ್ಣವಾಗಿ ಭಾರವನ್ನು ಇಟ್ಟು ನನ್ನ ಮೇಲಿರುವಂತಹ ವಿಶ್ವಾಸದಿಂದ ಸುಖವಾಗಿದ್ದಾರೆ, ಇದು ನನ್ನ ಜೀವನದಲ್ಲಿ ಸುಖಮಯವಾದಂತಹ ದಾಂಪತ್ಯಕ್ಕೆ ಇರುವಂತಹ ಅನುಷ್ಠಾನಗಳ ಕೆಲವು ವಿಚಾರಗಳು ಅಂತ ಹೇಳ್ತಾ, ಈ ರೀತಿಯಾಗಿ ನೀನು ನಡೆದುಕೊಳ್ಳಮ್ಮ, ನೀನು ಕೃಷ್ಣನಿಗೆ ಪ್ರಿಯಳಾಗ್ತೀಯಾ ಅಂತನ್ನುವಂತಹ ಬೋಧನೆಯನ್ನು ದ್ರೌಪದಿ ಸತ್ಯಭಾಮೆಯ ಒಂದು ನೆಪದಿಂದ ಎಲ್ಲ ಸಾತ್ವಿಕ ಸ್ತ್ರೀಯರಿಗೆ ನೀಡ್ತಾ ಇದ್ದಾರೆ. ಆವಾಗ ಸತ್ಯಭಾಮೆ ಉತ್ತರವನ್ನು ಹೇಳ್ತಾ ಮಾತನಾಡ್ತಾಳೆ. ಅಭಿಪನ್ನಾಸ್ಮಿ ಪಾಂಚಾಲಿ ಯಾಜ್ಞಸೇನಿ ಕ್ಷಮಸ್ವಮೇ ಕಾಮಕಾರ ಸಖೀನಾಂ ಹಿ ಸೋಪಹಾಸಂ ಪ್ರಭಾಷಿತಂ. ನಾನೇನಾದರೂ ಹೇಳಿದ್ದು ಅಂದರೆ ತಮಾಷೆಗೆ ಅಂತ ತಿಳಿದುಕೋ, ಗೆಳೆತನದಿಂದ ಹೇಳಿದ್ದು, ನಿನ್ನನ್ನು ತಮಾಷೆ ಮಾಡೋದಕ್ಕಾಗಿ ಅಂತ ಹೇಳಿದ್ದು, ಹಾಸ್ಯ ಮಾಡೋದಕ್ಕಾಗಿ ಅಂತ ಹೇಳಿದ್ದು ಅಂತ ನನಗೆ ಯಾವುದೇ ಭಾವನೆ ಇಲ್ಲ. ತುಂಬ ಒಳ್ಳೆ ವಿಚಾರಗಳನ್ನು ನೀನು ಹೇಳಿದೀಯಾ ಅಂತ ಹೀಗೆ ಹೇಳ್ತಾರೆ ಅಂತ. ಇದು ನಮಗೆ ದ್ರೌಪದಿ ಸತ್ಯಭಾಮೆಯರ ಸಂವಾದದಲ್ಲಿ ಕಂಡುಬರುವಂತಹ ಕೆಲವ ಈ ಸ್ತ್ರೀ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳು. ಇದು ಮೂಲಭೂತವಾಗಿ ಇದನ್ನು ನಾವು ಪ್ರಸ್ತಾವನೆಯನ್ನು ಶುರು ಮಾಡಿದ್ದು ಎಲ್ಲಿಂದ ಅಂತ ಕೇಳಿದರೆ, ಭಾಗವತದಲ್ಲಿ ಬರುವಂತಹ ಸಪ್ತಮ ಸ್ಕಂಧದಲ್ಲಿ ಇರುವಂತಹ ವಿಚಾರ. ಅಲ್ಲಿಂದ ನಾವು ಈ ಸ್ತ್ರೀ ಧರ್ಮವನ್ನು ನಿರೂಪಣೆ ಮಾಡೋದಕ್ಕೆ ಅಂತ ಶುರು ಮಾಡಿದ್ದೇವೆ. ಮತ್ತು ಅದೇ ಭಾಗವತದಲ್ಲಿ ಬರುವಂತಹ ಕೊನೆಯ 1-2 ಮಾತುಗಳಿಂದ ಈ ಸ್ತ್ರೀ ಧರ್ಮಗಳ ನಿರೂಪಣೆಯನ್ನು ಉಪಸಂಹಾರ ಮಾಡ್ತೇವೆ. ಇಲ್ಲಿಯವರೆಗೆ ಸ್ತ್ರೀ ಧರ್ಮಗಳು ಅಂತ ನಾವೇನು ನಿರೂಪಣೆ ಮಾಡ್ತಾ ಬಂದ್ವಿ, ದ್ರೌಪದಿಯ ವಾಕ್ಯಗಳಲ್ಲಿ ಇದರ ಸಂಗ್ರಹವನ್ನೇ ನಾವು ಸಪ್ತಮ ಸ್ಕಂಧ ಭಾಗವತದಲ್ಲಿಯೂ ಕೂಡ ನೋಡಬಹುದು. 1-2 ಶ್ಲೋಕಗಳಲ್ಲಿ ಇದೆಲ್ಲವನ್ನೂ ತೋರಿಸಿಕೊಟ್ಟಿದ್ದಾರೆ ನಮಗೆ ವೇದವ್ಯಾಸದೇವರು. ಸಂತುಷ್ಟ ಅಲೋಲುಪ ದಕ್ಷ ಧರ್ಮಜ್ಞ ಪ್ರಿಯ ಸತ್ಯವಾಕ್ ಅಪ್ರಮತ್ತ ಶುಚಿ ಸ್ನಿಗ್ಧ ಪತಿಂತು ಅಪತಿತಂ ಭಜೆ. ಸಂತುಷ್ಟಳಾಗಿರಬೇಕು, ಲೋಲುಪಳಾಗಬಾರ್ದು, ದಕ್ಷತೆಯಿಂದ ಕೂಡಿದವಳಾಗಿರಬೇಕು, ಧರ್ಮವನ್ನು ತಿಳಿದಂಥವಳಾಗಿರಬೇಕು, ಪ್ರಿಯವಾದ ಸತ್ಯವಾದ ಮಾತುಗಳನ್ನಾಡುವಂಥವಳಾಗಬೇಕು. ಯಾವುದೇ ಪ್ರಸಂಗದಲ್ಲಿ ಅಪ್ರಿಯವಾದಂತಹದ್ದನ್ನು ಹೇಳುವ ಪ್ರಸಂಗ ಬಂದರೆ ಮೌನವನ್ನು ವಹಿಸಬೇಕೇ ಹೊರತು ಅಪ್ರಿಯವಾದಂತಹ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡುವಂಥ ಮಾತುಗಳನ್ನು ಆಡಬಾರ್ದು. ತಾನು ಸ್ವತಃ ಪ್ರಮಾದಗಳನ್ನು ಮಾಡಬಾರ್ದು.
ಶುದ್ಧಿಯನ್ನು ತನ್ನಲ್ಲಿ ಹಾಗೂ ತಾನು ವಾಸ ಮಾಡುವ ಮನೆಯಲ್ಲಿ ಕಾಪಾಡಿಕೊಳ್ಬೇಕು. ಗಂಡನ ಜೊತೆಗೆ ವಿಶೇಷವಾದ ಸ್ನೇಹವನ್ನು ಇಟ್ಟುಕೊಂಡಿರಬೇಕು. ಇದೆಲ್ಲವೂ ಪತಿಯಲ್ಲಿ ಇರುವಂತಹ ಭಗವಂತನ ಸೇವೆ ಅಂತ ತಿಳಿದುಕೊಳ್ಳಬೇಕು. ಇದು ಒಂದು ಶ್ಲೋಕದಲ್ಲಿ ಸ್ತ್ರೀಯರು ತಮ್ಮಲ್ಲಿ ಅಳವಡಿಸಿಕೊಳ್ಳಬೇಕಾದ ಅನೇಕ ಗುಣಗಳ ಒಂದು ಸಂಗ್ರಹ. ಹೀಗೆ ಮಾಡಿದರೆ ಮುಂದೇನಾಗತ್ತೆ, ಇದರ ಫಲ ಏನು? ಸಾಮಾನ್ಯವಾಗಿ ಲೋಕದಲ್ಲಿ ಜನರು ಈ ಸಂಸಾರದಲ್ಲಿ ಗಂಡ ಹೆಂಡತಿಯರಲ್ಲಿ ಇರುವಂಥ ಅನ್ಯೋನ್ಯತೆ ಮೊದಲಾದವುಗಳ ಫಲ ಕೇವಲ ಇದೇ ಜೀವನದಲ್ಲಿ ಇದೇ ಐಹಿಕವಾದಂತಹ ಯಾವುದೋ ಲೌಕಿಕವಾದಂತಹ ಫಲದಲ್ಲಿ ಪರ್ಯವಸಾನವಾಗುವಂಥದ್ದು ಅಂತ ಭಾವಿಸಿರ್ತಾರೆ. ಆದರೆ ಅದು ಹಾಗಲ್ಲ. ಇದರಲ್ಲಿ ಬಹಳ ವಿಶಿಷ್ಟವಾದಂತಹ ಫಲ ಇದೆ. ಇದನ್ನು ಭಗವಂತನ ಸೇವೆ ಅಂತ ಚಿಂತನೆ ಮಾಡಿದ್ದರಿಂದ ಸಿಗುವಂತಹ ಫಲವೂ ಕೂಡ ಬಹಳ ವಿಶೇಷವಾಗಿದೆ. ಅದನ್ನು ಹೇಳ್ತಾರೆ, ಯಾ ಪತಿಂ ಹರಿಭಾವೇನ ಭಜೇತ್ ಶ್ರೀರಿವ ತತ್ಪರ ಹರ್ಯಾತ್ಮನ ಹರೇರ್ಲೋಕೆ ಪತ್ಯಾ ಶ್ರೀರಿವ ಮೋದತೆ. ಯಾವುದೇ ವಿಧವಾದಂತಹ ತನ್ನ ಗೃಹಸ್ಥಾಶ್ರಮದ ಧರ್ಮವನ್ನು ನಡೆಸುವಂತಹ ಸಂದರ್ಭದಲ್ಲಿ ಪತ್ನಿಯಾದಂಥವಳು ತನ್ನ ಗಂಡನಲ್ಲಿ ಇರುವಂತಹ ಭಗವಂತನನ್ನು ಚಿಂತಿಸಬೇಕಾದಂತಹದ್ದು. ಅಲ್ಲಿ ಇರುವಂತಹ ಭಗವಂತನ ಪ್ರೀತಿಗಾಗಿ ನಾನು ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಅಂತ ಚಿಂತಿಸುತ್ತಾ ಹೋದರೆ ಅದರ ಫಲವಾಗಿ ಮತ್ತೆ ಮುಂದೆ ತನ್ನ ಪತಿಯ ಸಾಲೋಕ್ಯವನ್ನು ಅವಳು ಪಡಿತಾಳೆ. ಹೇಗೆ ಮಹಾಲಕ್ಷ್ಮಿ ಅಂತನ್ನುವಳು ಭಗವಂತನ ಜೊತೆಗೆ ಅನಾದಿ ಕಾಲದಿಂದಲೂ ಏಕಪ್ರಕಾರವಾಗಿ ವಿಹಾರವನ್ನು ಮಾಡ್ತಾ ಇದ್ದಾಳೆ, ಸುಖವಾಗಿದ್ದಾಳೆ. ಅವಳು ನಿತ್ಯಮುಕ್ತಳು, ಭಗವಂತ ನಿತ್ಯಮುಕ್ತ. ಆದರೆ ಈ ತರಹದ ವಿಶೇಷ ಧರ್ಮಾನುಷ್ಠಾನವನ್ನು ಮಾಡಿದಂತಹ ಸ್ತ್ರೀಯೂ ಕೂಡ ತಾನು ತನ್ನ ಗಂಡನ ಜೊತೆಗೆ ಮುಕ್ತಳಾಗಿ ಪತಿಯ ಜೊತೆಗೆ ವಿಶೇಷವಾದ ಆನಂದವನ್ನು ಅನುಭವಿಸ್ತಾಳೆ ಅಂತನ್ನುವಂಥದ್ದನ್ನು ಸಪ್ತಮಸ್ಕಂಧ ಭಾಗವತದಲ್ಲಿ ಈ ರೀತಿಯಾಗಿ ನಿರೂಪಣೆಯನ್ನು ಮಾಡ್ತಾರೆ. ಇದಿಷ್ಟೇನು ಅಂದರೆ ಸಾಮಾನ್ಯವಾಗಿ ಸ್ತ್ರೀಯರ ಧರ್ಮದ ಬಗ್ಗೆ ನಿರೂಪಣೆ ಮಾಡುವಂತಹ ವಿಚಾರಗಳು ಅಂತಾಗಿದೆ. ಮತ್ತು ಮುಂದಿನ ಹಂತದಲ್ಲಿ ನಾವು ಸ್ತ್ರೀಯರ ದೈನಂದಿನ ಕೆಲವ ವಿಶೇಷ ಅನುಷ್ಠಾನಗಳು, ಅವರ ಜ್ಞಾನ ಸಂಪಾದನೆ ಮೊದಲಾದಂತಹ ವಿಷಯಗಳನ್ನು ಅಧಿಕರಿಸಿ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಈ ಜ್ಞಾನ ಸೇವೆಯನ್ನು ಧ್ರುವ ವತ್ಸ ಎಂಬುವರು ಮಾಡಿದ್ದಾರೆ. ಅವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ. ಶ್ರೀಕೃಷ್ಣ ಅರ್ಪಣಮಸ್ತು.